ಅಯೋಧ್ಯೆಯಂತೆಯೇ ಹಿಂದೂಗಳ ಪಾಲಿಗೆ ವರವಾಗ್ತಾ ಇದೆ ಎಎಸ್ಐ ವರದಿ. ಜ್ಞಾನವಾಪಿ ಮಸೀದಿಯಲ್ಲಿ ಹಿಂದೂ ಶೈಲಿಯ ಕುರುಹುಗಳು ಪತ್ತೆಯಾಗಿದ್ದಾರೆ. ಎಎಸ್ಐ ವರದಿ ಏನು ಸಲ್ಲಿಕೆಯಾಗಿದೆ ಅದು ಹಿಂದೂಗಳ ಪಾಲಿಗೆ ವರವಾಗಿದೆ. ಮಸೀದಿಯ ಗೋಡೆ ಹಾಗೂ ಕಂಬಗಳಲ್ಲಿ ಹಿಂದೂ ದೇವರುಗಳ ಕೆತ್ತನೆ ಇದೆ. ಕೋರ್ಟ್ಗೆ ಹಿಂದೂ ಕುರುಹುಗಳು ಬಗ್ಗೆ ವರದಿಯನ್ನ ಎಎಸ್ಐ ಸಲ್ಲಿಕೆ ಮಾಡಿತ್ತು. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ಪರಿಶೀಲನೆಯಲ್ಲಿ ಕನ್ನಡ, ತೆಲುಗು, ದೇವನಗರಿ ಲಿಪಿಗಳು ಕೂಡ ಪತ್ತೆಯಾಗಿವೆ. ಮಸೀದಿಯಲ್ಲಿ ಮೊದಲಿನಿಂದಲೂ ಹಿಂದೂ ವಿಗ್ರಹಗಳಿತ್ತು ಅನ್ನೋದಕ್ಕೆ ಸಾಕ್ಷಿ ಸಲ್ಲಿಕೆಯಾಗಿದೆ. ಎಎಸ್ಐ ವರದಿ ಆಧರಿಸಿ ಸದ್ಯಕ್ಕೆ ಹಿಂದೂಗಳಿಗೆ ಪೂಜೆ ಮಾಡಲು ಕೋರ್ಟ್ ಅವಕಾಶವನ್ನ ಕೊಟ್ಟಿದೆ. ಹಾಗಾದ್ರೆ ಏನೆಲ್ಲ ಇತ್ತು ಅನ್ನೋದನ್ನ ನೋಡಬೇಕಾಗತ್ತೆ. ಗಮನಾರ್ಹ ವಿಷಯಗಳು ಎಎಸ್ಐ ಕೊಟ್ಟಿರುವಂಥ ವರದಿಯಲ್ಲಿ ಹಿಂದಿದ್ದಂಥ ದೇವಸ್ಥಾನವನ್ನ ಒಡೆದು ಹಾಕಿ ಅಥವಾ ಧ್ವಂಸ ಮಾಡಿ ಮಸೀದಿಯನ್ನ ಕಟ್ಟಿಲ್ಲ, ಪರಿವರ್ತನೆ ಮಾಡಿಕೊಳ್ಳಲಾಗಿದೆ ಅನ್ನೋದು ಎಎಸ್ಐನ ವರದಿ. ಜೊತೆಗೆ ಜ್ಞಾನವ್ಯಾಪಿ ಮಸೀದಿಯೆಲ್ಲ ಹಿಂದೂ ದೇವಾಲಯ ಆಗಿತ್ತು ಅನ್ನೋದಕ್ಕೆ ಅನೇಕ ಸಾಕ್ಷ್ಯಗಳನ್ನು ಕೊಟ್ಟಿದೆ. ಹಿಂದೂ ದೇವತೆಗಳ ಭಗ್ನಗೊಂಡ ಶಿಲ್ಪಗಳು ಮಸೀದಿಯ ಪಶ್ಚಿಮ ಆವರಣದೊಳಗೆ ಕಂಡು ಬಂದಿದೆ. ಜೊತೆಗೆ 2 ನೆಲಮಹಡಿಗಳು ಕೂಡ ಪತ್ತೆಯಾಗಿವೆ. ಹಿಂದೂ ದೇವಾಲಯವನ್ನ ಮಸೀದಿಯಾಗಿ ಪರಿವರ್ತಿಸುವ ಸಮಯದಲ್ಲಿ ಹಿಂದೂ ಶಿಲ್ಪಗಳನ್ನು ಮುಚ್ಚಿ ಹಾಕಲಾಗಿತ್ತು. ಪಶ್ಚಿಮ ಚೇಂಬರ್ನಲ್ಲಿ ಮುಚ್ಚಿಟ್ಟು ಹಿಂದೂ ದೇವತೆಗಳ ಶಿಲ್ಪಗಳು ಭಗ್ನಗೊಂಡಿದ್ವು. ಜೊತೆಗೆ ನೋಡಿ, ಇದು ಮಸೀದಿಯಲ್ಲ ದೇವಾಲಯ ಅಂತ ಸಾಕ್ಷಿಗಳನ್ನು ತೋರಿಸಲಿಕ್ಕೆ ಅನೇಕ ಸಾಕ್ಷಿಗಳಲ್ಲೂ ಅಲ್ಲಿ ಲಭ್ಯವಾಗಿದ್ದಾವೆ. ಸಮೀಕ್ಷೆಯ ಸಂದರ್ಭದಲ್ಲಿ ಭಗ್ನಗೊಂಡಂತ ಶಾಸನಗಳು ಪತ್ತೆಯಾಗಿದ್ದಾವೆ. ಶಾಸನದ ಚಿತ್ರವನ್ನ 1965 ಮತ್ತು 66ರಲ್ಲಿ ಎಎಸ್ಐ ದಾಖಲು ಮಾಡಿಕೊಂಡಿತ್ತು ಅನ್ನುವ ಪುರಾವೆಗಳಿದ್ದಾವೆ. ಜೊತೆಗೆ ಭಗ್ನಗೊಂಡ ಪರ್ಷಿಯನ್ ಭಾಷೆಯ ಶಾಸನದ ಬಗ್ಗೆ ಎಎಸ್ಐ ವರದಿಯಲ್ಲಿ ವಿವರಿಸಲಾಗಿದೆ. 1976 ಮತ್ತು 77ರ ಅವಧಿಯಲ್ಲಿ ಹಜರತ್ ಅಲಂಗೀರ್ ಅಂದ್ರೆ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಎಂಬಾತ ಮಸೀದಿಯನ್ನ ನಿರ್ಮಾಣ ಮಾಡಿದ ಅಂತ ಉಲ್ಲೇಖಿಸಲಾಗಿದೆ. ಹೀಗೆ ಅನೇಕ ಅಂಶಗಳನ್ನು ಎಎಸ್ಐ ಇಲ್ಲಿ ಉಲ್ಲೇಖ ಮಾಡಿತ್ತು. ಆ ವರದಿಯ ಅನುಸಾರವಾಗಿ ಕೋರ್ಟ್ ಇಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ಹಾಗಾದ್ರೆ ಜ್ಞಾನವ್ಯಾಪಿ ಮಸೀದಿಯ ಕೆಳ ಮಹಡಿಯಲ್ಲಿ ಏನಿದೆ, ಯಾವ್ಯಾವ ವಿಗ್ರಹಗಳಿದ್ದಾವೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಯಾವ್ಯಾವ ವಿಗ್ರಹಗಳಿದ್ದಾವೆ, ಇಲ್ಲಿವರೆಗೂ ಮುಚ್ಚಿ ಹಾಕಲ್ಪಡುವಂತ ಅಥವಾ ಬಚ್ಚಿಡಲ್ಪಡುವಂತ ವಿಗ್ರಹಗಳು ಶಿವ, ವಿಷ್ಣು, ಗಣಪತಿ, ಹನುಮ, ಕೃಷ್ಣ, ಭಿನ್ನ ವಿಗ್ರಹಗಳಿದ್ದಾವೆ. ಯಶೋಧ, ನವಗ್ರಹ ಸೇರಿ ಒಟ್ಟು 10 ಹಿಂದೂ ವಿಗ್ರಹಗಳು ನೆಲಮಹಡಿಯಲ್ಲಿ ಪತ್ತೆಯಾಗಿದ್ದಾವೆ. ನೆಲಮಹಡಿಯಲ್ಲಿ ಬಟ್ಟೆ ಕಟ್ಟಿ 10 ವಿಗ್ರಹಗಳನ್ನ ಸೇಫ್ಟಿಯಾಗಿಡಲಾಗಿತ್ತು. ಕೋರ್ಟ್ ಆದೇಶದಂತೆ 10 ವಿಗ್ರಹಗಳಿಗೂ ಕೂಡ ಪೂಜೆ ಸಲ್ಲಿಸಲು ತಯಾರಿ ನಡೀತಾ ಇದೆ. ಎಎಸ್ಐ ವರದಿ ಕೊಟ್ಟ ನಂತರದಲ್ಲಿ ಈಗ ಪೂಜೆ ಸಲ್ಲಿಸಬೇಕಾಗುತ್ತೆ. ಹಾಗಾದ್ರೆ ಯಾವ್ಯಾವ ವಿಗ್ರಹಗಳು ಅಂತ ನಾವು ತೋರಿಸ್ತಾ ಇದ್ದೀವಿ ನೋಡಿ. ಆ ಕೆಳ ಮಹಡಿಯಲ್ಲಿ ವಿಗ್ರಹಗಳು ಯಾವ್ಯಾವಿದ್ದಾವೆ, ಆ ವಿಗ್ರಹಗಳು ಹೇಗಿವೆ, ಆ ಎಲ್ಲ ಸಾಕ್ಷ್ಯಗಳನ್ನು ಎಎಸ್ಐ ಕೋರ್ಟ್ ಮುಂದೆ ಇಟ್ಟಿದೆ. ಸೊ ಹೀಗಾಗಿ 10 ವಿಗ್ರಹಗಳಿಗೆ ಈಗ ಪೂಜೆ ಸಲ್ಲಿಕೆ ಆಗುತ್ತೆ ಇನ್ನೊಂದು ವಾರದಲ್ಲಿ. ಆ 10 ವಿಗ್ರಹಗಳು ಯಾವುವು ಅನ್ನುವ ಪಟ್ಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಗಣೇಶ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಭಗ್ನಗೊಂಡಿದ್ದಾವೆ. ಯಾಕಂದ್ರೆ ಪುರಾತನ ಶಿವ, ವಿಷ್ಣು, ಗಣಪತಿ, ಹನುಮ, ಕೃಷ್ಣ ಹೀಗೆ ಅನೇಕ ವಿಭಿನ್ನ ಕೆತ್ತನೆಗಳಿರುವಂತಹ ವಿಗ್ರಹಗಳಿವೆಲ್ಲವೂ ಕೂಡ. ಶಿವನ ವಿಗ್ರಹವೂ ಕೂಡ ನೋಡ್ತಾ ಇದ್ದೇವೆ, ಭಗ್ನಗೊಂಡಿದ್ದಾವೆ. ಕೆಲವಷ್ಟು ಹಾನಿಯಾಗಿದೆ. ಗಣಪತಿಯ ವಿಗ್ರಹ ಇದೆ. ಹೀಗೆ ಅನೇಕ ವಿಗ್ರಹಗಳಿಗೂ ಕೂಡ ಇನ್ನು ಮುಂದೆ ಪೂಜೆ ಸಲ್ಲಿಕೆ ಆಗುತ್ತೆ.